ಪಿಸುಗುಡುವ ತಾಳೆ ಮರಗಳು. ಬರೆದವರು ದೀಪಾ ಗಂಗವಾನಿ ಮತ್ತು ಟೀನಾ ಸುಹಾನೆಕ್. ಮೋರಿ ಎಂಬ ಪುಟ್ಟ ಬಾಲೆ ಇದ್ದಳು. ಅವಳದು ಕಂದು ಬಣ್ಣದ ದೊಡ್ಡ ಕಣ್ಣುಗಳು. ಅವಳು ತನ್ನ ತಂದೆ ತಾಯಿಯರ ಜೊತೆ ಒಂದು ಸುಂದರವಾದ ತೆಂಗಿನ ತೋಪಿನಲ್ಲಿ ಒಂದು ನೀಲ ಸರೋವರದ ಪಕ್ಕದಲ್ಲಿ ಇರುತ್ತಿದ್ದಳು. ಪ್ರತಿದಿನ ಬೆಳಗ್ಗೆ ಬರಿದಾದ ದೊಡ್ಡ ಬುಟ್ಟಿಯನ್ನು ಅವಳ ತಲೆಯ ಮೇಲೆ ಹೊತ್ತು ಸರೋವರದ ಕಡೆ ನಡೆಯುತ್ತಿದ್ದಳು. ಅವಳ ತಾಯಿ ಒಗೆಯುವ ಬಟ್ಟೆಗಳೊಂದಿಗೆ ಹಿಂಬಾಲಿಸುತ್ತಿದ್ದಳು. ಅವಳ ತಂದೆ ಒಂದು ದೊಡ್ಡ ಮೀನಿನ ಬಲೆ ತರುತ್ತಿದ್ದರು. ಕೆರೆಯ ಬದಿಯ ಒಂದು ಕಲ್ಲಿನ ಮೇಲೆ ಅವಳ ತಾಯಿ ಬಟ್ಟೆಗಳನ್ನು ಒಗೆದಳು ಮತ್ತು ಅವಳ ತಂದೆ ಮೀನು ಹಿಡಿಯಲು ಹೋದರು. ಅವರು ಬಲೆಯನ್ನು ಕೆರೆಯ ದಂಡೆಗೆ ಎಳೆದರು ಮತ್ತು ಅವರು ಒಂದು ದೊಡ್ಡ ಬುಟ್ಟಿಯಲ್ಲಿ ಮೀನುಗಳನ್ನು ಸಂಗ್ರಹಿಸಿದರು. ಕೆಲವೊಂದು ಸಲ ಒಂದು ಆಮೆ ಅದರಲ್ಲಿ ಸಿಕ್ಕಿಕೊಳ್ಳುತ್ತಿತ್ತು. ಆದರೆ ಮೋರಿ ಯಾವಾಗಲೂ ಅವಸರದಿಂದ ಓಡಿ ಅದನ್ನು ಉಳಿಸುತ್ತಿದ್ದಳು. ಒಂದು ದಿನ ಬೆಳಗಿನ ಜಾವ ತನ್ನ ತಂದೆಯ ಕೂಡ ಮೀನು ಹಿಡಿಯುತ್ತಿರುವಾಗ ಮೋರಿ ಹೇಳಿದಳು, ನಾವು ಇಷ್ಟೊಂದು ಮೀನು ಹಿಡಿದರೆ ಒಂದು ದಿನ ಏನೂ ಉಳಿಯುವುದಿಲ್ಲ. ಅವಳ ತಾಯಿ ನಕ್ಕಳು ಮತ್ತು ಅವಳನ್ನು ಶಾಲೆಗೆ ಕಳುಹಿಸಿಬಿಟ್ಟಳು. ಮರಗಳ ನೆರಳಿನಲ್ಲಿ ಮೋರಿಯ ತಾಯಿ ಚಡಪಡಿಸುತ್ತಾ ಮಲಗಿದಳು. ಅವಳು ಮೀನೇ ಇಲ್ಲದ ಒಂದು ಸರೋವರದ ಕನಸು ಕಂಡಳು. ಆಗ ಗಾಳಿಯು ತಾಳೆ ಮರಗಳ ಎಲೆಗಳಿಂದ ಪಿಸು ನುಡಿಯಿತು. ನೀರು ಮತ್ತು ಭೂಮಿ ಯಾವಾಗಲೂ ನಿಮ್ಮ ಕುಟುಂಬವನ್ನು ಕಾಪಾಡುತ್ತಾ ಬಂದಿವೆ. ನೀವು ಅವುಗಳನ್ನು ಅದೇ ರೀತಿ ಕಾಪಾಡಬೇಕು. ಅವಳಿಗೆ ಎಚ್ಚರವಾಯಿತು. ಕಣ್ಣಲ್ಲಿ ನೀರು ತುಂಬಿದ್ದವು. ಯಾಕೆಂದರೆ ಅವಳಿಗೆ ಮೀನು ಮಾರದೆ ಮೋರಿಯನ್ನು ಹೇಗೆ ಬೆಳೆಸಬೇಕೆಂದು ತಿಳಿದಿರಲಿಲ್ಲ. ಮಧ್ಯಾಹ್ನವೆಲ್ಲ ಅವಳು ಕುಳಿತುಕೊಂಡು ತೆಂಗಿನ ಚಾಪಗಳನ್ನು ಹೆಣೆಯುತ್ತಾ ಚಿಂತಿಸುತ್ತಿದ್ದಳು. ಅವಳ ಕನಸಿನ ಬಗ್ಗೆ ಯೋಚಿಸಿದಳು. ಆ ರಾತ್ರಿ ಮೋರಿ ತನ್ನ ತಂದೆ ತಾಯಿಯರ ಪಿಸುಮಾತನ್ನು ಕೇಳಿದಳು. ಎಣ್ಣೆಯ ದೀಪ ರಾತ್ರಿಯೆಲ್ಲ ಉರಿಯಿತು. ಮರುದಿನ ಬೆಳಗ್ಗೆ ಅವಳ ತಂದೆ ಅವಳಿಗೆ ಒಂದು ಚಿಕ್ಕ ಬುಟ್ಟಿ ಕೊಟ್ಟರು. ಅಷ್ಟೊಂದು ಮೀನುಗಳನ್ನು ಈ ಸಣ್ಣ ಬುಟ್ಟಿಯಲ್ಲಿ ಹೇಗೆ ಸಾಗಿಸುವುದು ಎಂದು ಮೋರಿ ಕೇಳಿದಳು. ನಾವು ಈ ಬುಟ್ಟಿಯಲ್ಲಿ ಹಿಡಿಸುವಷ್ಟೇ ಮೀನುಗಳನ್ನು ತೆಗೆದುಕೊಳ್ಳೋಣ ಎಂದು ಅವನು ಉತ್ತರಿಸಿದನು. ಮೋರಿಗೆ ಆಶ್ಚರ್ಯವಾಯಿತು. ಶಾಲೆಯಿಂದ ತಿರುಗಿ ಬಂದಾಗ ಅವಳು ಚಕಿತಳಾದಳು. ಯಾಕಂದರೆ ಅವಳ ತಾಯಿ ತೆಂಗಿನಿಂದ ಸಾಬೂನು ಮತ್ತು ಎಣ್ಣೆ ತಯಾರಿಸುತ್ತಿದ್ದಳು. ಮೋರಿ ತಟ್ಟನೆ ಮರ ಹತ್ತಿ ಇನ್ನೂ ಹೆಚ್ಚೆಚ್ಚು ತೆಂಗನ್ನು ತೆಗೆಯತೊಡಗಿದಳು. ಆದರೆ ಅವಳ ತಾಯಿ ಎಚ್ಚರಿಸಿದಳು, ಅದನ್ನು ಕೀಳಬೇಡ, ನಾವು ಮರ ಕೊಡುವುದಷ್ಟನ್ನೇ ಉಪಯೋಗಿಸಬೇಕು. ತಂದೆ ಹೇಳಿದರು, ಈಗ ನಾವು ಕೆಳಗೆ ಬಿದ್ದ ಕಾಯಿಗಳಿಷ್ಟನ್ನೇ ಉಪಯೋಗಿಸ್ತಾ ಇದ್ದೇವೆ. ನೋಡು, ನಾವು ಈ ಸಾಬೂನನ್ನು ಮಲ್ಲಿಗೆಯ ಹೂ ಹಾಕಿ ಮಾಡಿದ್ದೇವೆ. ಆ ದಿನದಿಂದ ಆ ಕುಟುಂಬ ತಾಳೆ ಮರದ ಎಲೆಗಳಿಂದ ಕಸಬರಿಗೆಯನ್ನು ಮತ್ತು ತೆಂಗಿನ ನಾರಿನಿಂದ ಚಾಪೆಗಳನ್ನು ಹೆಣೆದರು. ಅವರು ಸಾಬೂನು, ಎಣ್ಣೆ ಮತ್ತು ಸ್ವಲ್ಪ ಪ್ರಮಾಣದಲ್ಲಿಯೇ ಮೀನನ್ನು ಪೇಟೆಗೆ ತೆಗೆದುಕೊಂಡು ಹೋಗುತ್ತಿದ್ದರು. ಮೋರಿ ದೊಡ್ಡವಳಾದ ಮೇಲೆ ತೆಂಗಿನ ಚಿಪ್ಪಿನ ಮೇಲೆ ಆಮೆಗಳನ್ನು ಕೊರೆಯಲು ತುಂಬ ಇಷ್ಟಪಡುತ್ತಿದ್ದಳು ಮತ್ತು ಒಂದನ್ನು ಯಾವಾಗಲೂ ತನ್ನ ಕೊರಳಿನಲ್ಲಿ ಧರಿಸುತ್ತಿದ್ದಳು.